ಸೊ ಫೈನಲಿ ಪುಷ್ಪ 2 ಮೂವಿಯ ಟೈಟಲ್ ಟ್ರ್ಯಾಕ್ ರಿಲೀಸ್ ಆಗಿದೆ. ಮಾತಾಡುವ ಹೇಗಿದೆ ಈ ಟೈಟಲ್ ಟ್ರ್ಯಾಕ್ ಮತ್ತು ಇದರಲ್ಲಿ ಸಿನಿಮಾಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳಿವೆ, ಅವುಗಳ ಬಗ್ಗೆನೂ ಮಾತಾಡುವ. ಅದಕ್ಕೂ ಮುಂಚೆ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋವನ್ನು ಫುಲ್ ನೋಡಿ, ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಟೈಟಲ್ ಟ್ರ್ಯಾಕ್ ನ ಸ್ಟಾರ್ಟಿಂಗ್ ಪುಷ್ಪ ಸಿನಿಮಾದ ಎಂಡಿಂಗಿನಿಂದ ಆಗುತ್ತದೆ. ಅದನ್ನು ನೀವು ಸ್ವಲ್ಪ ರೀಕಾಲ್ ಮಾಡಿಕೊಂಡರೆ ನೆನಪಿಗೆ ಬರುತ್ತೆ. ಪುಷ್ಪ ಶೇಖಾವತ್ ಸರ್ ಜೊತೆಗೆ ಪಾರ್ಟಿ ಮಾಡಿಕೊಂಡು ಅವನ ಬಳಿ ಇದ್ದ ಗನ್ ಅನ್ನು ತೆಗೆದುಕೊಂಡು ತನ್ನ ಕೈಗೆ ಗುಂಡು ಹೊಡೆದುಕೊಂಡು ಅದೇ ರಕ್ತದಿಂದ ತನ್ನ ಬೆನ್ನಿಗೆ ತನ್ನ ಕೈಯ ಗುರುತು ಹಾಕಿಕೊಳ್ಳುತ್ತಾನೆ. ಈ ಕೈಯ ಗುರುತನ್ನು ಪುಷ್ಪ 2 ದಲ್ಲಿ ಹಲವು ಜಾಗದಲ್ಲಿ ತೋರಿಸಲಾಗಿದೆ. ಪುಷ್ಪ ಅಂಡರ್ ಅಲ್ಲಿ ಕೆಲಸ ಮಾಡುತ್ತಿದ್ದ ಕಾರುಗಳ ಮೇಲೆ, ಪುಷ್ಪನ ಶರ್ಟಿನ ಮೇಲೆ ಮತ್ತು ಒಂದು ಗೋಲ್ಡನ್ ಕಾಯಿನ್ ಮೇಲೇನು ಈ ಗುರುತನ್ನು ತೋರಿಸಲಾಗಿದೆ. ಪುಷ್ಪ ತನ್ನ ಸಾಮ್ರಾಜ್ಯ ನಿರ್ಮಿಸುವುದರ ಜೊತೆಗೆ ತನ್ನ ಸಾಮ್ರಾಜ್ಯದ ಧ್ವಜವನ್ನು ನಿರ್ಮಿಸಿಕೊಂಡಿದ್ದಾನೆ. ಅದು ಫ್ಲವರ್ ಜೊತೆ ಫೈರ್ ಕೂಡ, ಮತ್ತು ಮಧ್ಯದಲ್ಲಿ 2 ಕೊಡ್ಲಿ ಚಿಹ್ನೆ, ಮತ್ತು ಈ ಕೊಡ್ಲಿಗಳ ಚಿಹ್ನೆಯನ್ನು ನಾವು ಪುಷ್ಪನ ಕಾರಿನ ಮೇಲೆ ಮತ್ತು ಅವನು ಹಾಕಿಕೊಳ್ಳುವ ಬೆಲ್ಟ್ ಮೇಲೇನು ಸಹ ನೋಡಬಹುದು. ಮತ್ತು ಹಲವು ಜನರು ಈ ಟೈಟಲ್ ಟ್ರ್ಯಾಕ್ ಅನ್ನು ಮೇ 1ಕ್ಕೆ ಯಾಕೆ ರಿಲೀಸ್ ಮಾಡಿದ್ದಾರೆ ಎಂದು ಕೇಳುತ್ತಿದ್ದರು. ಒಂದು ದಿನ ಹಿಂದೆ ಮುಂದೆ ಕೂಡ ರಿಲೀಸ್ ಮಾಡಬಹುದಾಗಿತ್ತಲ್ಲ ಅಂತ ಕೇಳುತ್ತಿದ್ದರು. ಮತ್ತು ಇದನ್ನ ಮೇ 1ಕ್ಕೆ ಯಾಕೆ ರಿಲೀಸ್ ಮಾಡಿದ್ದಾರೆ ಎಂದರೆ, ಮೇ 1ನೇ ತಾರೀಕಿಗೆ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಈ ಸಾಂಗ್ ಅನ್ನು ರಿಲೀಸ್ ಮಾಡಿದ್ದಾರೆ. ಏಕೆಂದರೆ ಪುಷ್ಪ ಪಾರ್ಟ್ 1ನಲ್ಲಿ ಪುಷ್ಪನು ಸಹ ಒಬ್ಬ ಕಾರ್ಮಿಕನಾಗಿದ್ದ. ಮತ್ತು ಇದನ್ನು ನೀವು ಸಿನಿಮಾದಲ್ಲಿ ಕೇಳಿರಬಹುದು. ನಮ್ಮ ಡಾಲಿ ಧನಂಜಯ್ ಅವರು ಸಿನಿಮಾದಲ್ಲಿ ಜಾಲಿ ರೆಡ್ಡಿ, ಅವನ ಬಾಯಲ್ಲಿ ನೀವು ಇದನ್ನು ಕೇಳಿರಬಹುದು. ಮತ್ತು ನನಗೆ ಇದರಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿ ಸಖತ್ ಖುಷಿ ಆಯ್ತು ಗುರು. ಅದು ಯಾರೆಂದರೆ ಕೇಶವ. ಹೌದು ಗುರು, ಏನು ಪರ್ಫಾರ್ಮೆನ್ಸ್ ಗುರು ಇವರ ಪುಷ್ಪ ಮೂವಿಯಲ್ಲಿ. ಮತ್ತು ಇವರಿಗೆ ಪುಷ್ಪ ಮೂವಿಯಿಂದ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿದೆ. ಟೋಟಲಿ ಈ ಸಾಂಗ್ ನನಗೆ ಸಖತ್ ಇಷ್ಟ ಆಯ್ತು ಗುರು. ಮತ್ತು ಈ ಸಿನಿಮಾ ತನ್ನ ಫಸ್ಟ್ ಡೇಯಲ್ಲಿ 200 ಕೋಟಿ ದಾಟಿದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇಷ್ಟು ನನಗೆ ಈ ಟೈಟಲ್ ಟ್ರ್ಯಾಕ್ ನೋಡಿ ಹೇಳಬೇಕು ಅಂದ್ಕೊಂಡಿದ್ದಂತ ವಿಚಾರಗಳು. ಮತ್ತು ನಿಮಗೆ ಈ ಟೈಟಲ್ ಟ್ರ್ಯಾಕ್ ಹೇಗೆ ಅನಿಸ್ತು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.